ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಕೆಲವರ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ದಾಖಲಿಸಿ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಬಾಳುಪೇಟೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ವಾಮಿ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲವರು ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯ ದಾಖಲೆಗಳನ್ನು ಬಳಸಿಕೊಂಡು ಅವ್ಯವಹಾರ ಮಾಡುತ್ತಿದ್ದಾರೆ ಎಂದು ತನ್ನ ಮೇಲೆ ಬಂದಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಆರೋಪ ಮಾಡಿದ್ದಾರೆ. ಅವರ ಆರೋಪಕ್ಕೆ ದಾಖಲೆಗಳಿದ್ದರೆ ಸಾಬೀತು ಮಾಡಲಿ ಎಂದು ಹೇಳಿದರು. ಸಮಾಜ ಸೇವಕರು ಎಂದು ಹೇಳಿಕೊಂಡು ಬಂದಿರುವ ಕೆಲವರು ಸುದ್ದಿಗೋಷ್ಠಿ ನಡೆಸಿ ಹಕ್ಕುಪತ್ರ ವಿತರಣೆ ಸಂಬಂಧ ಫಲಾನುಭವಿಗಳ ದಾಖಲೆಗಳನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ ಎಂದು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಈ ಹಿಂದೆ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ತನ್ನ ವಿರುದ್ಧ ಪರಾಜಯಗೊಂಡ ವ್ಯಕ್ತಿಯ ಕುತಂತ್ರದಿಂದ ಈ ಹೇಳಿಕೆ ನೀಡಿದ್ದು, ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಕಾನೂನು ಹೋರಾಟಕ್ಕೆ ಮುಂದಾಗುವೆ ಎಂದರು. ಇದು ಬಾಳುಪೇಟೆ ಪಂಚಾಯತಿನಲ್ಲಿ ಹೊಸಪಳ್ಳಿ ಗ್ರಾಮ ಜಯನಗರದಲ್ಲಿದ್ದ ಕಡಿಮೆ ಅಂದರೆ 200 ಮನೆಗಳಿದೆ. ಆ 200 ಮನೆಯಲ್ಲಿ ಸರ್ಕಾರ ಆದೇಶದಂತೆ 200 ಮನೆಯಲ್ಲಿ ಹಕ್ಕುಪತ್ರಕ್ಕೋಸ್ಕರ ಆದೇಶಿಸಿತ್ತು. ಸರ್ಕಾರ ಆದೇಶಿಸಿತ್ತು, ಹಕ್ಕುಪತ್ರ 90% ಅರ್ಜಿ ಆದೇಶಿಸಿತ್ತು. ಅದೇ ರೀತಿ 90% ಅರ್ಜಿ ಆದೇಶದ ಮೇರೆಗೆ ಎಲ್ಲ ಅರ್ಜಿಗಳು ನಾಡ ಕಚೇರಿ ಕೊಟ್ಟಿದ್ದಾರೆ. ಆ ನಾಡ ಕಚೇರಿ ಕೊಟ್ಟು ಏನು ಅವ್ರು ನಾವೇನು ಅಲ್ಲಿ ನಾಡ ಕಚೇರಿಗೆ ಹೋಗಿ ಯಾರನ್ನು ನೀವು ಫೈಲ್ ಕೊಡಿ, ಫಾರ್ಮ್ ಕೊಡಿ ಅಂತ ಬಂದಿಲ್ಲ. ನಾನು ನನ್ನದೇ ಆದ ಒಂದು ಅರ್ಜಿ DCI ಇದಕ್ಕೆ ಹೋಗಿ ಫಾರ್ಮ್ಯಾಟ್ ತಗೊಂಡು ನಾನು ನನ್ನ ಸ್ವಂತ ದುಡ್ಡು ಖರ್ಚಿನಿಂದ ನಾನು ಇಲ್ಲಿ ಬಂದು ಜಯನಗರ ಗ್ರಾಮದಲ್ಲಿ ಜನಗಳಿಗೋಸ್ಕರ ವಿಚಾರಣೆ ಮಾಡೋಕ್ಕೋಸ್ಕರ ಅವ್ರು ಬಂದು ಕೇಳಿದ್ದು ಕೊಡಿ, ಫಾಸ್ಟಾಗಿ ಕೆಲಸ ಮಾಡ್ಕೊಡ್ತು ಅಂತ ಹೇಳಿ ನನ್ನ ಆಫೀಸಲ್ಲಿ ತಂದು ನಾನು ಬರೆದಿದ್ದೀನಿ. ಅದನ್ನು ಸರ್ಕಾರಿ ಆಫೀಸ್ ಅಂತ ಹೇಳ್ಬಿಟ್ಟು ಬರೀ ಸುಳ್ಳು ಹೇಳ್ಕೊಂಡು ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ. ಇದು ಸತ್ಯಕ್ಕೆ ಅನುಗುಣವಾಗಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಸದಸ್ಯ ಲೋಕೇಶ್, ಮಲ್ಲಿಕ್, ವಿರೂಪಾಕ್ಷ ಇತರರು ಹಾಜರಿದ್ದರು.